ಮದುವೆಗೆ ಆಗಮಿಸಿದ್ದ 29 ವರ್ಷದ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗಿರುವ ಘಟನೆ ಹಾಸನ ತಾಲೂಕಿನ ಕಲ್ಕೆರೆ ಸಮೀಪ ವರದಿಯಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಾಲ್ ನಿವಾಸಿ ಪ್ರಿಯಾಂಕಾ ಅವರು ಚಿಕ್ಕಮಗಳೂರು ಜಿಲ್ಲೆಯ ಮದುವೆ ಸಮಾರಂಭಕ್ಕೆ ಬಂದಿದ್ದರು. ಫೆಬ್ರವರಿ 12ರಂದು ರಾತ್ರಿ ಸುಮಾರು 7:30ಕ್ಕೆ ಕುಟುಂಬ ಸದಸ್ಯರಿಗೆ ಕರೆ ಮಾಡಿದ ಪ್ರಿಯಾಂಕಾ ಬಳಿಕ 8 ಗಂಟೆಯ ಸುಮಾರಿಗೆ ಬೇಲೂರು ಬಸ್ ಸ್ಟ್ಯಾಂಡ್ನಿಂದ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಎನ್ನಲಾಗಿದೆ. ಕುಟುಂಬದ ಸದಸ್ಯರ ಮಾಹಿತಿಯ ಪ್ರಕಾರ ಬಸ್ ಹತ್ತಿದ ಬಳಿಕ ಪ್ರಿಯಾಂಕಾ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇನ್ನೊಂದೆಡೆ ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆಯ ಒಳ ಉಡುಪು, ಚಪ್ಪಲಿ, ವ್ಯಾನಿಟಿ ಬ್ಯಾಗ್ ಹಾಗೂ ಟಾಪ್ ಪತ್ತೆಯಾಗಿರೋದು ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಘಟನೆಯ ವೇಳೆ ಪ್ರಿಯಾಂಕಾ ಅವರು ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆ ಧರಿಸಿದ್ರು ಎಂದು ತಿಳಿದುಬಂದಿದೆ. ಒಡವೆಗಾಗಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ಆರಂಭಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಹಾಸನ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು, ಮಹಿಳೆಯ ಪತ್ತೆಗೆ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಸ್ಟೇಷನ್ ಅಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿಯಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು. ಅವರದು ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನ್ ಅಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಇನ್ ದ ನೈಟ್ ಅವರದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಬೆಳಿಗ್ಗೆ ಬಟ್ಟೆಗಳು ಸಿಕ್ಕಿದೆ, ಮತ್ತೆ ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ 3 ಕಡೆ. ನಮಗೆ ನಾವು ಎಲ್ಲ ಆಲ್ ಆ್ಯಂಗಲ್ಸ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಮತ್ತೆ ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಅವರಿಗೆ ರಿಕವರ್ ಮಾಡಲಿಕ್ಕೆ. ಬೇಲೂರಿಂದ ತುಂಬಾ ಸಲ ನಮ್ಗೆ ತಡ ಮಾಡಿದ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲಿಗೇಟ್ ಮಾಡ್ತಾರೆ. ಈ ತರ ಅಲಿಗೇಷನ್ಸ್ ಇದ್ರೆ ನಾವು ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ನಮ್ಮವರು ಏನು ನೆಗ್ಲಿಜೆನ್ಸ್ ಮಾಡಿದ್ರೆ ನಾವು ಟಾಲರೇಟ್ ಮಾಡಲ್ಲ. ಇದು ತುಂಬಾ ಸೀರಿಯಸ್ ಅಲಿಗೇಷನ್ ಇದೆ. ನಾವು ಎನ್ಕ್ವೈರಿ ಮಾಡಿಕೊಂಡು ವಿ ವಿಲ್ ಟೇಕ್ ನೆಸೆಸರಿ ಡಿಪಾರ್ಟ್ಮೆಂಟಲ್ ಆಕ್ಷನ್. ನೆನೆಯಿಂದಲೂ ಅವರು ಬೇಲೂರಿಂದ ಅರಹಳ್ಳಿ ಅಲ್ಲಿ ಬರುತ್ತೆ ಅಂತ ಹೇಳಿ ತುಂಬಾ ಅಲಸ್ಬಿಟ್ರು. ನೆನೆ ಒಂದು ಪರಿಶೀಲನೆ ಮಾಡಿದ್ರು, ಇಷ್ಟು ಪ್ರಾಣನ ನಿನ್ನೆ ಬಂದಾಗ ಸಿಕ್ತಿತ್ತು ಅಂತ ಇರಲಿಲ್ಲ ಅಂತ. ಹೌದು, ಈ ತರ ಆರೋಪ ಬಂದಿದೆ. ಬಟ್ ಅದು ಈ ತರ ಇದ್ರೆ ನಾನು ಹೇಳ್ತಾ ಇದ್ದೀನಿ, ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ನಾವು ಎಲ್ಲ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ನಾನು ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ. ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ. ಅಲಿಗೇಷನ್ ಇದ್ರೆ ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ದಟ್ ಇಸ್ ನೋ ಡಿನೈಂಗ್ ದಟ್. ನಮ್ಮ ಭಾವನ ಅದಕ್ಕೆ ಮಗಳು ಮದುವೆ ಇತ್ತು, ಅಲ್ಲಿಗೆ ಬರಬೇಕಾಗಿತ್ತು. ಬೆಳಗ್ಗೆ 5:15 ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದ ಬೇಲೂರಿಗೆ. ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಂಗೆ ತಿಳ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವ್ರು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಸ್ವಲ್ಪ ಹೊತ್ತಿದ್ದು ಬಟ್ಟೆಗೆ ಇಟ್ಟೆಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಬಸ್ ಹಚ್ಚಕ್ಕೆ ನಮ್ಮ ಹೋಗಿದ್ದಾರೆ 6:30 ಆಯಿತು ಸರ್ ಬಸ್ ಹತ್ಬೇಕಾದ್ರೆ. ಅಷ್ಟೇ ಸರ್ ಗೊತ್ತಿಲ್ಲ. ಬಸ್ ಹಚ್ಚಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ತಿಗೆ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನನಗೆ ಹೊರಟೆ, ನನಗೆ ಯಾರು ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದಾದಮೇಲೆ ಅಷ್ಟೊತ್ತಿಗೆ ತಿಂಡಿ ತಗೊಂಡೆ ಅಂದರು. ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತಿಲ್ಲ, ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳಿದ್ರು. ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ 3 ರಾತ್ರಿ ಟ್ರೈ ಮಾಡಿದೆ. ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು, ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ಆದಮೇಲೆ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು, ನಿಮಗೇನಾದ್ರು ಫೋನ್ ಮಾಡಿದಾಳ ಅಂತ. ಇಲ್ಲ ಸರ್, ಅವ್ರು ನನಗೆ ಫೋನ್ ಮಾಡಿಲ್ಲ ಅಂದರೆ ನಿಮ್ಗೆ ನಂದು ಅಂತ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಅವರು ನೀವು ಮಾಡಿದ್ರು ಅಂತ ನಾನು ಕೇಳಿದೆ. ಇಲ್ಲ ಮಾಡಿಲ್ಲ ಅಂತ ಅಂದರು. ಅಷ್ಟೇ ಸರ್ ಆಗಿದ್ದು. ಮತ್ತೆ ಟ್ರೈ ಮಾಡ್ತಾನೆ ಇದ್ವಿ. ಆಮೇಲೆ ಇಷ್ಟೊತ್ತಾದ್ರೂ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪನು, ಅವ್ರ ಅಮ್ಮನು ಮತ್ತೆ ಅವ್ರ ಅತ್ತೆ ಮಗನು ಸೀದಾ ಕುಣಿಗಲ್ಲಿಗೆ ಹೋದ್ರು. ರಾತ್ರಿ 2 ಗಂಟೆ ಕುಣಿಗಲ್ಲಿಗೆ.
ಸರ್ ಇಲ್ಲಿ ನಿನ್ನೆ ನಾವು ಸ್ಟೇಷನ್ ಇಲ್ಲಿದ್ದು ಸರ್. ಇಲ್ಲಿ ಪಾದಯಾತ್ರೆಗೆ ಹೋಗ್ತಾರಲ್ಲ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ. ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ, ಅದಕ್ಕೆ ಅವ್ರ ಗಂಡಂಗೆ ಫೋನ್ ಮಾಡಿದ್ದಾರೆ. ಅವ್ರ ಗಂಡಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ. ಅಲ್ಲಿ ಮನೇಲಿ ಇದ್ದವ್ರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡುಕಿದ್ದಾರೆ, ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲೆಲ್ಲ ವಿಚಾರಿಸಿದ್ದಾರೆ. ಆದರೆ ಇಲ್ಲೇನೋ ಆ ಥರ ಆಧಾರ್ ಕಾರ್ಡ್ ಒಂದೇ ಸಿಕ್ಕಿದಂತೆ, ಇನ್ನೇನು ಇಲ್ಲ. ಇನ್ನು ಮೊಬೈಲಿನ ಲೊಕೇಶನ್ ಅದೆಲ್ಲೋ ಸ್ವಿಚ್ ಆಫ್ ಆಗಿರೋದಲ್ಲಿ ಅಂತ ಅದು ನನಗೆ ಅಷ್ಟು ಊರ ಹೆಸರು ಗೊತ್ತಿಲ್ಲ, ಅಲ್ಲಿ ಸಿಕ್ಕಿದೆ ಅಂತ. ಅದಾದಮೇಲೆ ಮತ್ತೆ ಬಂದರು ಎಲ್ಲರೂ ಸರ್, ತುಂಬ ಜನ ಬಂದು ಹುಡುಕಿದ್ದಾರೆ. ಇಲ್ಲಿ ಹುಡುಕಿದ್ರು ಏನೂ ಸಿಕ್ಕಿರಲಿಲ್ಲ. ಇವತ್ತು ಬೆಳಗ್ಗೆ ರಾತ್ರಿ ನೆನ್ನೆಲ್ಲ ಫುಲ್ ಸ್ಟೇಷನ್ ಅಲ್ಲದು, ಹರಳ್ಳಿಯಿಂದ ಬೇಲೂರಿಂದ ಮತ್ತೆ ಹರಳ್ಳಿ ಅಲ್ಲಿಗೆ ಬಂದು ಲಾಸ್ಟ್ 10:30 ಕಂಪ್ಲೇಂಟ್ ಇದಾಯಿತು, FIR ಆಯಿತು ಸರ್. ಆಮೇಲೆ ಬೆಳಗ್ಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಬಟ್ಟೆ ಸರ್ ಇವತ್ತು ಬೆಳಗ್ಗೆ ಸಿಕ್ಕಿದೆ ಅಂತ ನನಗೆ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು. ಇವರೆಲ್ಲ ಬಂದು ಹುಡುಕಿದ್ದಾರೆ ಸರ್. ನಮ್ಮ ಬಟ್ಟೆ ಎಲ್ಲ ಏನು ಇರ್ಲಿಲ್ಲ ಸರ್. ಇವತ್ತು ಬೆಳಗ್ಗೆ ಅವ್ರ ಯಜಮಾನ್ರು ನನಗೆ ಫೋನ್ ಮಾಡಿಬಿಟ್ಟು ನನಗೆ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತೇಳಿ ಫೋಟೋ ಕಳಿಸಿದ್ರು ಸರ್. ಇದೇ ಬಟ್ಟೆನಾ ಅಂತ. ಸರ್ ಹೌದು ಸರ್ ಇದೇ ಬಟ್ಟೆ ಅಂತ ನಾನು ಅವ್ರಿಗೆ ಹೇಳಿದೆ. ಅದಾದ್ಮೇಲೆ ಮತ್ತೆ ನಾವು ಫೋನ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ವ್ಯಾನಿಟಿ ಬ್ಯಾಗ್ ಎಲ್ಲ ಸಿಕ್ಕಿದೆ, ಅದು ದೂರ ಸಿಕ್ಕಿದೆ, ಸ್ಲಿಪ್ಪರ್ ಎಲ್ಲ ಸಿಕ್ಕಿದೆ, ಇದು ಅವ್ರದೇ ಕನ್ಫರ್ಮ್ ಅಂತ ಹೇಳಿದ್ರು ಸರ್. ಆ ತಕ್ಷಣಕ್ಕೆ ನಾವು ಮದುವೆ ಚಿಕ್ಕಮಂಗ್ಳೂರಲ್ಲಿದ್ದು ಸರ್, ಚಿಕ್ಕಮಂಗ್ಳೂರು ಮದುವೆ ಇತ್ತು. ತಕ್ಷಣಕ್ಕೆ ಬಂದು ಸರ್, ನಾವು ತಕ್ಷಣನೇ ಬಂದು ಬೆಳಗ್ಗೆ ಬಂದಿದ ತಕ್ಷಣನೇ ಇಲ್ಲಿ ನೋಡಿದ್ರೆ ಎಲ್ಲ ಹಂಗಂಗೆ ಬಿದ್ದಿದೆ ಸರ್ ಬಟ್ಟೆಗಳೆಲ್ಲ. ಅದ್ಮೇಲೆ ನಮಗೇನು ಗೊತ್ತಿಲ್ಲ ಸರ್. ಇಂಥವರೆಲ್ಲ ಅಲ್ಲಿ ಪಕ್ಕದಲ್ಲಿ ಚಪ್ಪಲಿ ಮತ್ತು ಬಟ್ಟೆ ಇರೋದು. ಐದು ನಿಮಿಷ